ನಿಮಗೆ ಮಾನ ಮರಿದಿಲ್ವೇನ್ರಿ? ನಿಮ್ಗೆ ಯಾವ ಥರ ಉಗಿಬೇಕ್ರಿ? ಸರ್ಕಾರಿ ಕೆಲಸ ಅಂದರೆ ದೇವ್ರ ಕೆಲಸ ಅಂತ ನಾವು ಜನ ಎಲ್ಲ ನಂಬ್ಕೊಂಡಿರೋದು. ಈ ಜನ ಎಲ್ಲ ದೇವ್ರ ಕೆಲಸ, ನಿಮ್ಮನ್ನೆಲ್ಲ ಮಹಾನೀಯರು, ನಮಗೆ ಜೀವ ಕೊಡೋ ಅಂತವ್ರು, ನಮಗೆ ನ್ಯಾಯ ಕೊಡೋರು ಅಂತ. ಆದರೆ ನೀವು ದೊಡ್ಡ ದೊಡ್ಡ ಹಣ ಇರೋರಿಗೆ ಬಕೆಟ್ ಇಟ್ಕೊಂಡು ಈ ರೀತಿ ಸರ್ಕಾರಿ ಕೆಲಸನ ಅನ್ಯಾಯವಾಗಿ ವ್ಯರ್ಥ ಮಾಡ್ತಾ ಇದ್ರಲ್ಲ ಅಭಿವೇಕೆ ಅಧಿಕಾರಿಗಳೇ, ಅಯೋಗ್ಯ ಅಧಿಕಾರಿಗಳೇ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ನಿಮಗೆ ನಿಜವಾಗ್ಲೂ ಮಾನ ಮರಿದಿದ್ರೆ, ಸಾಂಸ್ಕೃತಿಕ ನಗರದಲ್ಲಿ ಇದ್ದೀನಿ ಅಂತ ನಿಮ್ಗೆ ಹೆಮ್ಮೆ ಇದ್ದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜನಿಸಂತ ನಾಡಲ್ಲಿ ಇದ್ದೀನಿ ಅಂದರೆ, ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಹೇಳ್ತಿರ್ತಕ್ಕಂಥ ಇಂಥ ಪವಿತ್ರವಾದಂಥ ಕ್ಷೇತ್ರದಲ್ಲಿ ಸರ್ಕಾರಿ ಕೆಲಸ ಮಾಡೋದೇ ಆದರೆ ನೀವು ಈ ಕೂಡಲೇ ಸಿಗ್ಮಾ ಆಸ್ಪತ್ರೆ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಸರ್ಕಾರದ ಚೌಕಟ್ಟಿನಲ್ಲಿ ಸಂವಿಧಾನದ ಒಳಗಡೆ ನೀವು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋಕ್ಕಾಗಲಿಲ್ಲ ಅಂದರೆ ಬಳಗಿಲ್ಲ ತೊಟ್ಕೊಂಡು ಎಲ್ಲರೂ ಹೋಗಿ ಹೆಂಗೂ ಬ್ಯಾಸ್ಗೆ ನೀರು ಮಜ್ಜಿಗೆ ಪಾನ್ಕ ಮಾಡ್ಕೊಂಡು ಜೀವನ ಮಾಡಿ, ಎಳ್ಳೀರು ಮಾಡ್ಕೊಂಡು ಜೀವನ ಮಾಡಿ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕೋರಿಗೆ ನಿಮ್ಗೆ ಯಾಕೆ 7 ಲಕ್ಷ 3 ಲಕ್ಷ ನಾವು ಸಾಮಾನ್ಯ ಜನ ಕಟ್ಟುವಂಥ ತೆರಿಗೆಯಿಂದ ಸಂಬಳ ತಗೊಂಡು ಎಷ್ಟು ರೂಮಲ್ಲಿ ಕೂತ್ಕೊಂಡಿರೋದು? ನಿಮ್ಗೆ ವಾಂತಿ ಬೈದಿ ಬರೋರೆ, ನಿಮಗೆ ದೊಡ್ಡ ರೋಗ ಬರೋರೆ, ನಿಮಗೆ ಮಾನ ಮರಿದಿಲ್ವೇನ್ರಿ? ಮಾನ ಮರಿದಿಲ್ವಾ? ಈಗ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ರಕ್ಷಿತ್ ಅವ್ರಿಗೆ ಸುಮಾರು 7-8 ಕರೆ ಮಾಡಿದೆ. ಅವ್ರು ಮೀಟಿಂಗ್ಗಳಿದ್ದೀನಿ ಅಂತ ಸಂದೇಶ ಕಳಿಸಿದ್ದಾರೆ. ಅವ್ರು ಯಾವಾಗ ಮತ್ತೆ ಫೋನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅವ್ರು ಫೋನ್ ಮಾಡಲಿಲ್ಲ ಅಂದರೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹೋಗಿ ಚೀಮಾರಿ ಹಾಕೋದ್ರ ಮೂಲಕ ಆ ಚೇರ್ನ ಬೇರೆಯವ್ರು ಬಿಟ್ಕೊಡಿ, ಪ್ರಾಮಾಣಿಕ ದಕ್ಷ ಅಧಿಕಾರಿಗಳು ಬಿಟ್ಕೊಡಿ. ನಿಮ್ಗೆ ಯೋಗ್ಯತೆ ಇಲ್ಲ ಅಂದರೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕಂತ ನೇರವಾಗಿ ನಾವು ಮಾತಾಡಬೇಕಾಗುತ್ತೆ. ಯಾಕಂದರೆ ಇವತ್ತು ಸರ್ಕಾರಿ ಸ್ವತ್ತು ಅಗರ್ಭ ಶ್ರೀಮಂತರ ಪಾಲಾಗ್ತಾ ಇದೆ. ಸಾರ್ವಜನಿಕರಿಗೆ ಇವತ್ತು ಕುಡಿಯೋಕ್ಕೆ ನೀರಿಲ್ಲ, ಸರಿಯಾಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಶೌಚಾಲಯಗಳಿಲ್ಲ. ಇವ್ರ ಜನ್ಮಕ್ಕೆ ಬೆಂಕಿ ಹಾಕ ಅಗರ್ಭ ಶ್ರೀಮಂತರ ಗುಲಾಮರಾಗಿ ಅವ್ರ ಚಮಚಗಿರಿಗಳಾಗಿ ಇವ್ರು ಕೆಲಸ ಮಾಡೋದಾದರೆ ಇವ್ರಿಗೆ ಯಾಕೆ ಸರ್ಕಾರಿ ಕೆಲಸ ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದೇವೆ. ನೀವೆಲ್ಲ ಸಿದ್ದರಾಮಯ್ಯ ಮಾನ ಮರ್ಯಾದೆ ತೆಗೆಹಾಕಿದ್ದೀರಾ ಅಂತ, ಸಾಂಸ್ಕೃತಿಕ ನಗರದ ಮಾನ ಮರ್ಯಾದೆ ತೆಗೆಹಾಕಿದ್ದೀರಾ ಅಂತ ನೀವು ಇಂಥ ಹೇಳಿ ಅಧಿಕಾರಿಗಳಿಗೆ. ಸಿದ್ದರಾಮಯ್ಯನವ್ರು ಹೆಂಗೆ ಬಿಟ್ಕೊಂಡಿದ್ರಿ? ಸಿದ್ದರಾಮಯ್ಯನವ್ರಿಗೆ ಎಡಬಲ, ಜೈಪರಕ್, ಬಹುಪರಕ್, ಹುಚ್ಚಾಭಿಮಾನಿಗಳೇ ಬನ್ರಿ ಅಲ್ಲಿಗೆ ಹೋಗ್ರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾರು ಅವಿವೇಕಿ ಅಧಿಕಾರಿಗಳವ್ರೆ ಅವ್ರಿಗೆ ಮೈ ಚಳಿಬಿಟ್ಟು ಸರ್ಕಾರಿ ಜಾಗವನ್ನು ವಶಪಡಿಸ್ಕೊಂಡು ಕನ್ನಡ ಶಾಲೆ ಕಟ್ಟಿ, ಇಲ್ಲಕ್ಕ ಏನಾದರೂ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಕೊಡೋಂಥ ಏನಾದ್ರು ಕೈಗಾರಿಕೆ ಉದ್ಯಮ ಮಾಡಿ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರಂತ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದೇವೆ.